ಹಾಯ್ ಎಲ್ಲರಿಗೂ. ಇವತ್ತು ಆರೋಗ್ಯಕರವಾದ ಹಾಗೆಯೇ ತುಂಬಾ ಟೇಸ್ಟಿ ಆಗುವಂಥ ಬಟರ್ ಫ್ರೂಟ್ ಸ್ಯಾಂಡ್ವಿಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಒಂದು ಹಣ್ಣಾದ ಬಟರ್ ಫ್ರೂಟನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಇಟ್ಟಿದ್ದೀನಿ. ಇವಾಗ ಇದನ್ನು ಈ ರೀತಿ ಕಟ್ ಮಾಡಿ ಒಳಗಿನ ಬೀಜವನ್ನು ತೆಗೆದು ಎಲ್ಲ ಪಲ್ಪನ್ನು ತೆಗೆದು ಒಂದು ಬೌಲಲ್ಲಿ ಹಾಕ್ತೀನಿ. ನಂತರ ಇದನ್ನು ಗಾರ್ಪ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ತೀನಿ. ಸ್ಮ್ಯಾಶರ್ ಇದ್ದರೆ ಅದರಲ್ಲೂ ಸಹ ಸ್ಮ್ಯಾಶ್ ಮಾಡಬಹುದು. ನೋಡಿ, ಸ್ಮ್ಯಾಶ್ ಮಾಡಿ ಆಗಿದೆ. ಇವಾಗ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ನಿಮ್ಮ ಹತ್ರ ಚಾಪರ್ ಇದ್ದರೆ ಚಾಪರ್ಲಿ ಸಹ ಚಾಪ್ ಮಾಡಿ ಹಾಕಬಹುದು. ಹಾಗೆಯೇ ಒಂದು ಮೀಡಿಯಂ ಸೈಜ್ ಟೊಮೆಟೊವನ್ನು ಬೀಜ ತೆಗೆದು ಇದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ಹಾಗೆಯೇ ಒಂದು ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ಇದು ಆಪ್ಷನಲ್, ಬೇಕಾದರೆ ಮಾತ್ರ ಹಾಕಬಹುದು. ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಾದರೂ ಸಹ ಹಾಕಬಹುದು. ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ ಕಾಳು ಮೆಣಸಿನ ಹುಡಿ, 1/4 ಟೀ ಸ್ಪೂನ್ ಚಾಟ್ ಮಸಾಲ ಹುಡಿ ಹಾಗೂ ಅರ್ಧ ನಿಂಬೆ ರಸವನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿದರೆ ಆಯಿತು. ನಿಮ್ಮ ಹತ್ರ ಆಲಿವ್ ಆಯಿಲ್ ಇದ್ದರೆ 1 ಸ್ಪೂನ್ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿ. ಇವಾಗ ಸ್ಯಾಂಡ್ವಿಚ್ ಸ್ಟಫಿಂಗ್ ರೆಡಿಯಾಗಿದೆ. ನಾನು ಬ್ರೌನ್ ಬ್ರೆಡನ್ನು ತಗೊಂಡಿದ್ದೀನಿ. ನಿಮಗೆ ಯಾವುದೇ ಬ್ರೆಡ್ ಬೇಕಾದರೂ ತೆಗೆದುಕೊಳ್ಳಬಹುದು. ನಾನು ಮೊದಲೇ ಬ್ರೌನ್ ಬ್ರೆಡ್ಡನ್ನು ಫ್ರೈ ಮಾಡಿ ಇಟ್ಟಿದ್ದೀನಿ. ಇವಾಗ ಬ್ರೆಡ್ ಮೇಲೆ ಬಟರ್ ಫ್ರೂಟ್ ಮಿಕ್ಸ್ಚರನ್ನು ಸ್ಪ್ರೆಡ್ ಮಾಡ್ತೀನಿ. ಇದರ ಮೇಲಿಂದ ಟೊಮೆಟೊ ಸಾಸನ್ನು ಹಾಕಿ ಇನ್ನೂ ಒಳ್ಳೆಯದಾಗುತ್ತೆ. ನೋಡೋಕೆ ಹೇಗೆ ಚೆಂದ ಕಾಣುತ್ತೋ, ಟೇಸ್ಟ್ ಕೂಡ ಸೂಪರ್ ಆಗಿದೆ. ನೀವು ಒಮ್ಮೆ ಈ ರೀತಿ ಮಾಡುತ್ತೀನಿ, ನಿಮಗೂ ನಿಮ್ಮ ಮಕ್ಕಳಿಗೂ ಎಲ್ಲರಿಗೂ ತುಂಬಾ ಇಷ್ಟವಾಗುತ್ತೆ. ಇದು ಮಕ್ಕಳಿಗೆ ಟಿಫಿನಿಗೂ ಸಹ ಮಾಡಿಕೊಡಬಹುದು. ನನ್ನ ಇವತ್ತಿನ ಬಟರ್ ಫ್ರೂಟ್ ಬೆಣ್ಣೆ ಹಣ್ಣಿನ ಸ್ಯಾಂಡ್ವಿಚ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟವಾದರೆ ಒಂದು ಲೈಕ್ ಕೊಡೋಕೆ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.